ಇನ್ನು ಮುಂದಕ್ಕೆ ನನಗೆ ವಿಶ್ವಾಸ ಇದೆ. ನಾನು ಬಿದರ್ಗೆ ಹೋಗಿ ನೋಡಿದ್ದೀನಿ, ಗುಲ್ಬರ್ಗಕ್ಕೆ ಹೋಗಿ ನೋಡಿದ್ದೀನಿ, ಮೈಸೂರಿಗೆ ಹೋಗಿದ್ದೀನಿ, ರಾಯಚೂರಿಗೆ ಹೋಗಿದ್ದೀನಿ. ಎಲ್ಲೋದ್ರೂ ಜನಸಾಗರ. ಅವ್ರಿಗೆ ಒಂದು ಸರ್ಕಾರ ನಮ್ಮ ಬದುಕಿಗೋಸ್ಕರ ಈ ಸರ್ಕಾರ ಅಂತೇಳಿ ನಮಗೆ ಆಶೀರ್ವಾದ ಮಾಡಿಕೊಂಡು ಎಲ್ಲ ಕೂಡ ಬರ್ತಾ ಇದ್ದಾರೆ. ಹಂಗೆ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ನಮಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಿ. ನಾವು ನಿಮ್ಮ ಋಣ ತೀರಿಸಬೇಕು ಅಂತೇಳಿ ಇಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಕೊಟ್ಟಂಥ ಶಕ್ತಿಯಿಂದ ನಿಮ್ಮ ಋಣ ತೀರಿಸ್ತೀವಿ. ಈಗ ಆಯ್ತಪ್ಪ, ಏನೋ ನಮ್ಮ ಶರತ್ ಮೇಲೆ ಸೋತೋದ್ರು ಅಂತ ಬಿಜೆಪಿ ನಮ್ಮ ಆಪರೇಷನ್ ಲೋಟಸ್ ಅಲ್ಲಿ ಹೊಂಟೋದಲ್ಲ, ನಮ್ಮ ಮಾಜಿ MLA MSc ಮಾಡಿದ್ರು. ಒಂದಿನ ಏನಾದ್ರು ನಿಮ್ಮ ಕೆಲಸಕ್ಕೆ ಬಂದ್ರೇನ್ರಿ? ಬರಬೇಕಾಯ್ತು. ಈ ಕ್ಷೇತ್ರದ ಇವತ್ತು ಸ್ಟೇಜ್ ಮೇಲೆ ಕೂತ್ಕೊಂಡು ಇದನ್ನೆಲ್ಲ ಕಣ್ಣಲ್ಲಿ ನೋಡ್ಬೇಕಾಯ್ತಪ್ಪ. ಯಾರು ಬೇಡ ಅಂದ್ರು? ನೋಡಿ ಆನಂದ ಪಡಬೇಕಾಯ್ತು. ಇಲ್ಲ ನಾವೇನಾದ್ರು ಮಾತಾಡಿದ್ದ ತಪ್ಪು ಅಂತ ಹೇಳ್ಬೇಕಾಯ್ತು. ದಮ್ಮಿಲ್ಲ, ಹೇಳೋ ಶಕ್ತಿ ಇಲ್ಲ, ಧೈರ್ಯ ಇಲ್ಲ. ಯಾಕೆಂದ್ರೆ ಎಲ್ಲ ಕೆಲಸ ಎಲ್ಲ ಇಲ್ಲೇ ನೀವು ಪೆಂಡಾಲ್ ಹಾಕೊಂಡು ಮಡಗ್ಬಿಟ್ಟಿದ್ದೀರಿ, ಎಲ್ಲ ಸಾಮಾನುಗಳೆಲ್ಲ ದಾಖಲೆಗಳೆಲ್ಲ ಇಟ್ಬಿಟ್ಟಿದ್ದೀರಿ. ಸೊ ಅದರಿಂದ ತಾವು ಚಿಂತೆ ಮಾಡೋದು ಬೇಡ. ನಾನು ತಡವಾಗಿ ಬಂದಿದ್ದೀನಿ, ಕ್ಷಮಿಸಬೇಕು. ನಿನ್ನೆ ಮೈಸೂರು ಕಾರ್ಯಕ್ರಮ ಮುಗಿಸಿ ದೆಹಲಿಯಲ್ಲಿ ಖಾಸಗಿ ಕಾರ್ಯಕ್ರಮ ಇತ್ತು, ಹೋಗಿ ಬೆಳಗಿನ ಜಾವ 3 ಗಂಟೆಗೆ ಬಂದು ತಿರ್ಗಾ ಎತ್ತಿನಡೆಗೆ ಹೋಗಿ ನಿನ್ನೆ ಹೇಳಿದ್ರು ಶರತ್ ಬರಬೇಕು ಅಂತ. ಇಲ್ಲ ಮೈಸೂರು ಒಪ್ಕೊಬಿಟ್ಟಿದ್ದೀವಿ ಅಂತ ಹೇಳಿದೆ. ಇವತ್ತು ಕನಕಪುರದಲ್ಲಿ ನನಗೂ ರವಿ ಕಾರ್ಯಕ್ರಮ ಇತ್ತು, ಅದನ್ನು ಬಿಟ್ಟು ಶರತ್ ಬಚ್ಚೇಗೌಡರ ಆಹ್ವಾನಕ್ಕೆ ಇಲ್ಲ ಅನ್ನಕ್ಕಾಗದೆ ನಿಮ್ಮನ್ನೆಲ್ಲ ಭೇಟಿ ಮಾಡುವಂತ ಒಂದು ಭಾಗ್ಯ. ಇವತ್ತು ಪುರಂದರದಾಸರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಬನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ಈ ಹೊಸಕೋಟೆ ಜನ ನನ್ನ ಅಣ್ಣ ತಮ್ಮದನ್ನ ಭೇಟಿ ಮಾಡಿ ಇಂಥ ಹೂನರ ಹಾಸ್ಕೊಂಡು ಇಂಥ ಚಪ್ಪಾಳೆ ಹೊಡಿಸ್ಕೊಂಡು ನಿಮ್ಮನ್ನೆಲ್ಲ ನೋಡುವಂತ ಒಂದು ಭಾಗ್ಯ ಸಿಕ್ತಲ್ಲ, ಇದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತ ಭಾವಿಸಿ ಬಹಳ ಜನ ನನ್ನ ಸ್ನೇಹಿತರು ನನ್ನ ಜೊತೆ ಓದ್ತಿದ್ದವರೆಲ್ಲ ಬಂದು ನನ್ನ ಭೇಟಿ ಮಾಡಿದ್ರು. ಬಹಳ ಸಂತೋಷ. ಹೊಸಕೋಟೆ ಕ್ಷೇತ್ರ ಬೇರೆ ಅಲ್ಲ, ಕನಕಪುರ ಕ್ಷೇತ್ರ ಬೇರೆ ಅಲ್ಲ ಅನ್ನೋದನ್ನ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಯಾವಾಗ ಬೇಕಾದ್ರೂ ಕೂಡ ಈ DK ಶಿವಕುಮಾರ್ ನಿಮ್ ಜೊತೆ ಇರ್ತಾನೆ, ಸಾಯದಿಂದ ಬದುಕುವರೆಗೂ ಕೂಡ ಇರ್ತಾನೆ. ತಾವು ಸಾಯವರೆಗೂ ಕೂಡ ನಿಮ್ಮ ಕೈಯನ್ನ ಬಲಪಡಿಸುವಂತ ಕೆಲಸವನ್ನ ನಾನು ಮಾಡ್ತೇನೆ ಅನ್ನೋ ಮಾತನ್ನ ಹೇಳಿ ಮತ್ತೊಮ್ಮೆ ಬಚ್ಚೇಗೌಡರು, ಶರತ್ ಬಚ್ಚೇಗೌಡರ ಕೈಯನ್ನ ಇನ್ನು ಹೆಚ್ಚಿಗೆ ಬಲಪಡಿಸಬೇಕು. ಇಡೀ ರಾಜ್ಯಕ್ಕೆ ಅವರೊಂದು ಆಸ್ತಿಯಾಗಿ ಬೆಳೀತಾ ಇದ್ದಾರೆ. ಅವ್ರಿಗೆ ಶುಭ ಆಗಲಿ, ನಿಮ್ಮೆಲ್ಲರೂ ಕೂಡ ಶುಭ ಆಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಅಧಿಕಾರಿಗಳು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅದು ಕೂಡ ನಾನು ಗಮನಿಸಿದ್ದೇನೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.